ಗಣಪತಿ ಹಬ್ಬಕ್ಕೆ ಬಂದಿದ್ವಾ? ಹಾಂ ಹೌದು. ಗಾಡಿ ರೆಡಿ ಮಾಡಿಸ್ಕೊಂಡು ಮಸ್ತಾಗಿದಾವಲ್ಲ. ಖಾರಾಗಿಲ್ಲ ಅದು. ಅಲ್ಲೊಂತ ಮಾಡಿ ತಿಂತದವಲ್ಲ, ಭಾರಿ ಖಾರ ಮಾಡೋಣ. ಏನು ಚೆನ್ನಾಗಿ ಇಲ್ಲೇ ಅಫಿಷಿಯಲ್ ಕೊಡ್ತಾರೆ. ಹೌದು, ಕಂಟೈನರ್ ಹಾಕ್ಬಿಟ್ಟಾರೆ. ಎಷ್ಟು ರೂಪಾಯಿ? 50ನಾ? ಚೆನ್ನಾಗಿದೆ ನೋಡು, ಟೇಸ್ಟ್ ನೋಡು. ಮೆಣಸಿನ್ಕಾಯಿ ನೋಡಿದ್ರೆ ಚೆನ್ನಾಗೈತೆ. ಹಾಂ, ಗುಂಟೂರು ಮೆಣಸಿನ್ಕಾಯಿ ನಂಗೊಂದು ಕೊಡಿದ್ದೆ. ಹಂಗೆ ಕೊಡುವ. ನಾನೇ ಖಾರ ಸ್ವಲ್ಪ ಕಮ್ಮಿ ಹಾಕಿ ಅಂತ ಹೇಳಿದ್ದೆ. ಅವ್ನು ಕೆಳಗಡೆ ಚೆನ್ನಾಗಿ ಮಾಡಲ್ಲ, ಎಣ್ಣೆ ಕುಡಿಯೋರ್ಗಂತ ಬರೇ ಖಾರ. ಎಣ್ಣೆ ಕುಡಿಯೋರಿಗೆ ಖಾರನೇ ಇರ್ಬೇಕು. ಮತ್ತೆ ನಾವು ಸೂಪರ್ ಆಗಿದೆ. ಕೇಳಿರೋ ಖಾರನೂ ಜಾಸ್ತಿ ಹಾಕೊಡ್ತಾರೆ. ಚೆನ್ನಾಗಿದೆ ಜನ. ನೈಸ್. ಮತ್ತೆ ಇದ್ರೊಳಗಡೆ ಬಜ್ಜಿನೂ ತುಂಬ ದಪ್ಪ ಮಾಡ್ತಾರೆ. ನಾನು ಕೊಡು. ಗೋಬಿನೂ ಚೆನ್ನಾಗಿದೆ. ಅಲ್ಲ ಹಿಡ್ಕ. ಸೂಪರ್. ಒಂದ್ ಕಲ್ಟೆ ಎಡ್ಕಂತ ಇಷ್ಟ ಕಟ್ಟಿದಿರಲ್ಲ ಏನು 5,000 10,000 ಹೋಗ್ಲಿ. ಹೊಟ್ಟೆ ತುಂಬ ಇತ್ತು ಗೋಬಿಗೆ. ಮರ ಇದು ಮಸ್ತಾಗಿತ್ತು ಮಾತ್ರ. ಎರಡು ವಡಾಪಾವ್ ಅದು ಚೆನ್ನಾಗಿತ್ತು. ವಡಾಪಾವ್ 3. ಎಗ್ ರೈಸ್ ಸ್ವಲ್ಪ ಉಪ್ಪಾಗಿತ್ತಂದ್ರೆ ನನಗೇನು ಅನಿಸ್ಲಿಲ್ಲ. ಖಾರ ಕಮ್ಮಿ ಇತ್ತಲ್ಲ, ಇನ್ನೊಂಚೂರು ಖಾರ ಹಾಕ್ಬೇಕಾಗಿತ್ತು ಅಷ್ಟೇ. ಹೌದು, ವಡಾಪಾವ್ ಚೆನ್ನಾಗಿತ್ತು ಮಾತ್ರ. ಅದ್ರ ಖಾರನೇ ಇರಲಿಲ್ಲ ಸ್ವಲ್ಪನೂ ಮಾತ್ರ. ನಾನು ಖಾರ ಬೇಡ. ಇಲ್ಲಿ ಮಾಮೂಲಿ ತಿಂತಿದ್ವಲ್ಲ ಮೊದಲು, ಅಲ್ಲೇ ಯಾರು ತಿಂದ್ಬಿಟ್ಟಿದ್ರೆ ಅವತ್ತು ಎಷ್ಟು 4 ಮಾವಿನ ಹಣ್ಣು ಖಾಲಿ ಮಾಡಿದೀವಲ್ಲ ಎಲ್ಲರೂ. ಕವಿತೆ ಮೇಲೆ ಕೊಟ್ಟವೆ ಅವತ್ತವು. ಹೌದು. ಸದ್ಯ ಅವತ್ತು ಆಪತ್ತು ಬಂದಂಗ ಅದಿತ್ತು. ಯಪ್ಪ, ಮಾವಿನ ಹಣ್ಣೆ ಇದ್ದು ಏನಂದ್ರೆ ಕರೆಕ್ಟ್ ಆಯ್ತು. ನೀರು ಅಷ್ಟೊಂದು ಖಾಲಿ ಮಾಡಿ ಹಾಕಿದೀವಿ. ಪ್ರಶ್ನೆಗೆ ಹಾಕ್ತೀನ. ನಿಲ್ಲಿಸಬೇಕಾರೆ ನೋಡಲ್ಲ ಹೋಯ್ತೈತೆ. ಆರೋಯ್ತು ಅಲ್ಲಿ. ಏನು ಪ್ಲೇಸ್ ಗುರುದು, ಸಕ್ಕತ್ತಾಗಿದೆ ನೋಡಿ ಗೈಸ್. ಸನ್ರೈಸ್ ತಾನೇ. ಅಂದ್ರಲ್ಲೂ ಮಾಡ್ಕೊಂತೀನಿ ಬಂದ್ಬಿಟ್ಟ. ನನ್ನ ಫೋನ್ ಡಬ್ಬ ಫೋನತ್ತೆ ಇಳಿದ್ಬಿಟ್ಟತ್ತೆ. ಅದು ಹೋಯ್ತು ಬಿಡು ಸನ್ರೈಸ್. ನೀನು ಹಿಡಿಯಾವತ್ತಿಗೆ ಮುಚ್ಚಳ ಇಲ್ಲಿ ಇದೆ. ಜ್ಯೂಸ್ ತಾನೇ, ಜ್ಯೂಸ್ ಮುಚ್ಚಳ ಮುಚ್ಚಿಬಿಡ, ಕುಡಿತೀನಿ ನಾನು. ಇಲ್ಲಿ ಕಾಣೋದು ಹಿಡಿಯಮ್ಮು ನೋಡ, ಮಸ್ತಾಗಿದೆ. ಇಲ್ಲಿ ನವೀನ್ಗಳು ಜಾಸ್ತಿ ಇರೋ ಅಲ್ಲಿ ಮೇಯ್ತದ ನೋಡು. ರಾಗಿ ಇವಾಗ ಎಲ್ಲ ಬಿಡ್ಸಾರಲ್ಲ. ಹೌದು, ನಮ್ಗೆ ಸೊಪ್ಪಬೇಕಾ ಅಂತ ಕೇಳ್ತಾರೆ. ನಾವೆಲ್ಲ ಕಡೆ ನಮ್ಮ ತಾತನೇ ಬೆಳೆದೈತೆ ಅಂತ ಹೇಳ್ತಾರೆ. ಇಲ್ಲಿ ನಾವಿಲ್ಲಿ ಓಡಾಯ್ತ